ಆಗಸದಿಂದ ಎಡಬಿಡದೆ ಸುರಿಯುತ್ತಿದ್ದ ಮಳೆ, ಕೆಸರುಮಯವಾದ ದಾರಿಗಳು. ಆದರೆ ಬಸವರಾಜನ ಎದೆಯಲ್ಲಿ ಉರಿಯುತ್ತಿದ್ದ ಚಿಂತೆಯ ಬೆಂಕಿಗೆ ಈ ಮಳೆ ತಣ್ಣೀರೆರಚಲು ಸಾಧ್ಯವಿರಲಿಲ್ಲ. ಕಷ್ಟಪಟ್ಟು ಸಾಲ ಮಾಡಿ ಬೆಳೆದ ಭತ್ತದ ಪೈರೆಲ್ಲ ಕಣ್ಣೆದುರಲ್ಲಿ ಕಾಲುವೆ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಸಾಲಗಾರರ ಹೆದರಿಕೆ, ಮನೆಯಲ್ಲಿ ಖಾಲಿಯಾದ ಧಾನ್ಯದ ಕೊಠಡಿ, ಮಗಳ ಭವಿಷ್ಯ ಎಲ್ಲವೂ ಅವನನ್ನು ಜೀವಂತವಾಗಿಯೇ ಕೊಲ್ಲುತ್ತಿದ್ದವು. ಈ ಬಿಸಿ ಹಾಕುಡೀರಿ. ಮುಂಜಾನೆಯಿಂದ ಹಾಗೆಯೇ ಕೂತಿದ್ದೀರಾ? ಹೊಟ್ಟೆಗೆ ಹನಿಯಷ್ಟು ನೀರು ಬಿದ್ದಿಲ್ಲ. ಹೀಗೆ ಚಿಂತಿಸುತ್ತಾ ಕೂತರೆ ಹೋದ ಬೆಳೆ ಮತ್ತೆ ಕೈಗೆ ಬರುತ್ತದೆಯೇ? ಧೈರ್ಯ ತೆಗೆದುಕೊಳ್ಳಿ. ಏನ್ ಧೈರ್ಯ ತೆಗೆದುಕೊಳ್ಳಿ ಲಕ್ಷ್ಮಿ? ಈ ಬಾರಿ ಭತ್ತದ ಬೆಳೆ ಚೆನ್ನಾಗಿ ಬಂದಿದ್ರೆ ಸಾಲ ತೀರಿಸಿ ನಿನ್ನ ಕೊರಳಿಗೆ ಒಂದು ಸಣ್ಣ ಬಂಗಾರ ಮಾಡಿಸ್ಬೇಕಿತ್ತು. ಈಗ ನೋಡಿದ್ರೆ ಬೀಜ, ಗೊಬ್ಬರ, ಆಳುಗಳ ಕೂಲಿಗೆ ಮಾಡಿದ ಸಾಲ ತೀರ್ಲಿಲ್ಲ. ನಾಳೆ ಸಾಲ ಕೊಟ್ಟವರು ಬಾಗಿಲಿಗೆ ಬಂದು ನಿಂತ್ರೆ ನಾನು ಅವರ ಮುಖ ಹೇಗೆ ನೋಡ್ಲಿ? ಮನೆಯ ವೆಚ್ಚ, ಮಗಳ ಓದು ಹೇಗೆ ನಡೆಸಲಿ? ನೋಡಿ ಬಸವ, ನಷ್ಟವಾಗಿದ್ದು ನಮಗೆಷ್ಟೋ ಈ ಇಡೀ ಊರಿಗೂ ಅಷ್ಟೇ. ನಿಸರ್ಗ ತಂದೊಡ್ಡಿದ ಕಷ್ಟಕ್ಕೆ ನೀವು ನಿಮ್ಮನ್ನೇ ಏಕೆ ದೂಷಿಸಿಕೊಳ್ತೀರಾ? ಮನೆಯಲ್ಲಿ ಇನ್ನೂ ಸ್ವಲ್ಪ ರಾಗಿ, ಅಕ್ಕಿ ಇದೆ. ಕೆಲ ದಿನ ತೊಂದರೆಯಿಲ್ಲದೆ ದಿನ ತಳ್ಳಬಹುದು. ಸಾಲ ಕೊಟ್ಟವರು ಮನುಷ್ಯರೇ ಅಲ್ವಾ? ಪರಿಸ್ಥಿತಿ ತಿಳಿಯಾದ ಮೇಲೆ ತೀರಿಸೋಣ. ಕಲ್ಲು ಮನಸ್ಸಿನ ಸಾಲಗಾರನಿದ್ದರೂ ನಾನು ಮುಂದೆ ನಿಂತು ಮಾತನಾಡ್ತೀನಿ. ಅದು ಮಾತಿನಲ್ಲಿ ಹೇಳೋದು ಸುಲಭ ಲಕ್ಷ್ಮಿ. ಗಂಡಸಾಗಿ ಮನೆಗೆ ₹1 ಆದಾಯ ತರಲಾಗದ ಸ್ಥಿತಿಯಲ್ಲಿದ್ದೀನಲ್ಲ, ಆ ನೋವು ನನ್ನ ಎದೆ ಸವೆಯುತ್ತಿದೆ. ನೋಡಿ, ಸಣ್ಣತನದ ಮಾತಾಡಬೇಡಿ. ಬೆಳೆ ಹೋಯಿತೆಂದು ನಿಮ್ಮ ಮನಸ್ಸನ್ನು ಹೀಗೆ ಮುರಿದುಕೊಂಡ್ರೆ ಈ ಸಂಸಾರವನ್ನು ಕಾಯುವವರು ಯಾರು? ಶುಕ್ರಾಜಿ ಹೇಳ್ತಿದ್ಲು, ನಿನ್ನೆ ಪ್ರವಾಹದ ನೀರಿನ ಜೊತೆ ಕಾಲುವೆಯಲ್ಲಿ ಭಾರೀ ಗಾತ್ರದ ಜಿಡ್ಡು ಮೀನುಗಳು ಕೊಚ್ಚಿಕೊಂಡು ಬಂದಿವೆಯಂತೆ. ಕಷ್ಟದ ಸಮಯದಲ್ಲಿ ಯಾವ ಕೆಲಸವೂ ಸಣ್ಣದಲ್ಲ. ನೀವು ಕಾಲುವೆಗೆ ಹೋಗಿ ಒಂದಿಷ್ಟು ಮೀನು ಹಿಡಿದು ತಂದರೆ ಮನೆಗೆ ಅಡುಗೆಯೂ ಆಗುತ್ತದೆ. ಮಿಕ್ಕಿದನ್ನು ಪೇಟೆಯಲ್ಲಿ ಮಾರಿದರೆ ದಿನದ ಖರ್ಚಿಗೆ ಒಂದಷ್ಟು ಹಣವೂ ಸಿಗುತ್ತದೆ. ಸಣ್ಣ ಸಣ್ಣ ಹೆಜ್ಜೆಯಿಂದಲೇ ಅಲ್ವಾ ದೊಡ್ಡ ಕಷ್ಟವನ್ನು ದಾಟುವುದು? ಕಾಲುವೆ ಮೀನೆ, ಅದರಿಂದ ಎಷ್ಟು ಸಿಕ್ಕಿತು ಲಕ್ಷ್ಮಿ? ಎಲ್ಲಿಯ ಭತ್ತದ ಬೆಳೆ, ಎಲ್ಲಿಯ ಈ ಮೀನು ಮಾರಾಟ? ದೊಡ್ಡ ಆಸೆಗೆ ಬಿದ್ದು ಕೈಯಲ್ಲಿರುವ ಅವಕಾಶವನ್ನ ಬಿಡಬಾರದು ಬಸವ. ಕುಳಿತಲ್ಲಿಗೆ ದಾರಿ ಹುಡುಕಿಕೊಂಡು ಬರುವುದಿಲ್ಲ, ನಾವೇ ದಾರಿ ಮಾಡಿಕೊಳ್ಳಬೇಕು. ನೀವು ಧೈರ್ಯಗೆಟ್ರೆ ನಾನೂ ಚಿನ್ನಿಯೂ ಎಲ್ಲಿಗೆ ಹೋಗ್ಬೇಕು ಹೇಳಿ? ನೀವು ಗಟ್ಟಿಯಾಗಿ ನಿಂತ್ರೆ ನಮಗೂ ಭರವಸೆ ಸಿಗುತ್ತದೆ. ಎದ್ದೇಳಿ, ಕೈಕಾಲು ಮುಖ ತೊಳೆಯಿರಿ. ಅಪ್ಪ ನೋಡಿ, ನನ್ ಗೊಂಬೆ ಕೈ ಮುರಿದೋಯ್ತು. ಅಳಬೇಡಿ ಅಪ್ಪ, ಹೊಸ ಗೊಂಬೆ ಬೇಡ. ಮನೇಲಿ ಊಟ ಖಾಲಿ ಆದ್ರೆ ನನ್ ಗೊಂಬೆಯ ತಿಂಡಿ ನಿಮ್ಗೆ ಕೊಡ್ತೀನಿ. ಇಲ್ಲ ತಾಯಿ, ಅಪ್ಪ ಅಳ್ತಿಲ್ಲ. ನಿನಗೆ ಸಾಯಂಕಾಲ ಹೊಸ ಗೊಂಬೆ ಖಂಡಿತ ತರ್ತೀನಿ. ಸರಿಯಪ್ಪ, ನಾನೀಗ ಆಟ ಆಡ್ಕೋತೀನಿ. ಮತ್ತೆ ಅಳ್ಬೇಡ ನೀನು. ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ? ಮಳೆ ಸ್ವಲ್ಪ ಕಡಿಮೆ ಆದ ಹಾಗಿದೆ. ಹೊರಗಡೆ ಹೋಗಿ ಅಡ್ಡಾಡಿ ಬನ್ನಿ, ಇಲ್ಲ ನದಿಯಲ್ಲಿ ಮೀನನ್ನು ಹಿಡಿದು ತನ್ನಿ. ಹೀಗೆ ಕುಳಿತರೆ ಇಲ್ಲದ ಯೋಚನೆಗಳೆಲ್ಲ ಬರುತ್ತೆ. ಹೀಗೆ ಕುಳಿತಿದ್ದಾಗ ಬಸವರಾಜನ ಸ್ನೇಹಿತ ರಮೇಶ್ ಅಲ್ಲಿಗೆ ಬರುತ್ತಾನೆ. ಏನೋ ಬಸ್ವಾ, ಹೀಗೆ ಸೊರಗಿ ಕೂತ್ರೆ ಹೊಟ್ಟೆ ತುಂಬುತ್ತಾ? ನಡಿ, ಕಾಲುವೆಗೆ ಹೋಗೋಣ. ಪ್ರವಾಹದ ನೀರಿನಲ್ಲಿ ಕೆಜಿಗಟ್ಲೆ ಮೀನು ಸಿಕ್ತಿವೆ. ನಿನ್ನೆ ನಾನೊಬ್ಬನೇ ಹೋಗಿ ಭಾರೀ ಲಾಭ ಮಾಡಿದೆ. ನಡಿ, ನಿನ್ಗೂ ಒಂದಷ್ಟು ಕಾಸಾಗುತ್ತೆ. ರಮೇಶಣ್ಣ ಬಂದಿದ್ದು ಒಳ್ಳೇದೇ ಆಯಿತು. ಬಸವ, ಹೊರಗೆ ಹೋಗಿ ಬಂದರೆ ನಿಮ್ಮ ಮನಸ್ಸು ಹಗುರ ಆಗುತ್ತದೆ. ಹೋಗಿ ಬನ್ನಿ. ಬಲೆಯನ್ನು ಜಾಗರೂಕತೆಯಿಂದ ಹಿಡಿಯಿರಿ. ನೀರಿನ ರಭಸ ಜಾಸ್ತಿ ಇದೆ, ಎಚ್ಚರ. ನಾನ್ ಹೇಳಿದ್ದೇ ಕೇಳ್ತಾ ಇಲ್ಲ ಅಣ್ಣ. ನೀವಾದ್ರೂ ಸ್ವಲ್ಪ ಹೇಳಿ ಇವ್ರಿಗೆ. ಸುಮ್ನೆ ಬೇಜಾರ್ ಮಾಡ್ಕೊಂಡ್ ಕೂತಿದ್ದಾರೆ. ಈ ರೀತಿ ಕುಳಿತ್ರೆ ಆರೋಗ್ಯದ ಗತಿ ಏನು? ನನಗೆ ಮನಸ್ಸಿಲ್ಲ ರಮೇಶ. ಏನೂ ಯೋಚನೆ ಮಾಡಬೇಡ ತಂಗಿ.
ನಾನಿವನನ್ನು ಕರ್ಕೊಂಡು ಹೋಗಿ ಒಳ್ಳೆ ಮೀನ್ಗಳನ್ನ ಹಿಡಿದು ತರ್ತೀವಿ. ನೀನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿರು. ಚೆನ್ನಾಗಿ ಮೀನ್ ಫ್ರೈ ಮಾಡೋಣ. ಇವನನ್ನು ಜೊತೆಗೆ ಕರೆದೊಯ್ದು ಕಷ್ಟದ ಕೆಲಸವೆಲ್ಲ ಇವನಿಂದ ಮಾಡಿಸಿ ಸಿಕ್ಕ ಮೀನೆಲ್ಲ ನಾನು ಪೇಟೆಯಲ್ಲಿ ಮಾರಿ ಜಾಸ್ತಿ ದುಡ್ಡು ಮಾಡ್ಕೊಳ್ತೀನಿ. ಇವನಿಗೆ 2 ಮೀನ್ ಕೊಟ್ರೆ ಸಾಕು. ಆಗಲಿ, ನಡಿ, ಬರುತ್ತೇನೆ. ಅವರಿಬ್ಬರು ನದಿಯ ಬಳಿಗೆ ಹೊರಡುತ್ತಾರೆ, ಮೀನುಗಳನ್ನು ಹಿಡಿಯಲು. ಬಸವರಾಜ ಮತ್ತು ರಮೇಶ ಇಬ್ಬರು ಕೊಳದಲ್ಲಿ ಮೀನನ್ನು ಹಿಡಿಯುತ್ತಿದ್ದರು. ಒಂದಷ್ಟು ಮೀನುಗಳನ್ನು ಕೂಡ ಅವರು ಹಿಡಿದಿದ್ದರು. ಅಷ್ಟರಲ್ಲಿ ಊರಿನ ಮುಖಂಡ ಶಂಕರಣ್ಣ ಅಲ್ಲಿಗೆ ಬರುತ್ತಾರೆ. ಏನು ಬಸವ, ಊರಿನ ಕಾಲುವೆಯಲ್ಲಿ ಮೀನು ಹಿಡಿಯುವ ಮುನ್ನ ಪಂಚಾಯತಿಯ ಅನುಮತಿ ಬೇಡವೇ? ಊರಿನ ಸಂಪತ್ತನ್ನು ನಿಮ್ಮಪ್ಪನ ಆಸ್ತಿಯಂತೆ ಬಾಚ್ಕೊಳ್ತಿದ್ದೀರಾ? ಅದೇನಾ ಶಂಕರಣ್ಣ, ಹರಿದು ಬರೋ ನೀರು ಯಾರಪ್ಪನ ಆಸ್ತಿಯೂ ಅಲ್ಲ. ಮುಂಚೆ ಬಂದವರು ಹಿಡಿತಾರೆ. ನಿಮಗೇಕಿ ಹೊಟ್ಟೆ ಕಿಚ್ಚು? ಕೋಪ ಮಾಡಬೇಡಿ ಶಂಕರಣ್ಣ. ನಮಗೆ ಬೆಳೆ ಹಾಳಾಗಿ ಮನೆಯಲ್ಲಿ ಉಣ್ಣಲು ಅನ್ನವಿಲ್ಲ. ಮಗಳಿಗೆ ಕನಿಷ್ಠ 1 ಹೊತ್ತಿನ ಅಡುಗೆಗಾಗಿಯಾದರೂ ಮೀನು ಸಿಗಲೆಂದು ಬಂದೆ. ಊರಿನ ನಿಯಮಕ್ಕೆ ವಿರುದ್ಧವಾಗಿದ್ದರೆ ಇಗೋ ಹಿಡಿದ ಮೀನೆಲ್ಲ ಇಲ್ಲೇ ಬಿಟ್ಟು ಖಾಲಿ ಕೈಯಲ್ಲಿ ಹೋಗ್ತೇನೆ. ಹೌದು, ಊರೆಂದರೆ ಒಂದು ನೀತಿ ನಿಯಮವಿದೆ. ಎಲ್ಲರೂ ಹೀಗೆ ತಮಗೆ ಬೇಕೆಂದಂತೆ ನಡೆದುಕೊಂಡ್ರೆ ಗೌಡನ ಅಧಿಕಾರಕ್ಕೇನು ಬೆಲೆ? ಮೀನಿಲ್ಲೇ ಬಿಟ್ಟು ತೊಲಗಿ ಇಲ್ಲಿಂದ. ಬಸವರಾಜು ಮಾನಮರ್ಯಾದೆಗೆ ಅಂಜಿ ಮೀನಿನ ಬುಟ್ಟಿಯನ್ನ ಅಲ್ಲೇ ಬಿಟ್ಟು ಕಣ್ಣೀರ್ ಹಾಕುತ್ತಾ ಮನೆಗೆ ಹೋಗ್ತಾನೆ. ಅದನ್ನೆಲ್ಲ ದೂರದಿಂದ ನೋಡ್ತಿದ್ದ ಆ ಊರಿನ ಹಿರಿಯ ಅಜ್ಜಿ ಶಂಕರಣ್ಣನ ಬಳಿ ಬಂದು, ಏನೋ ಶಂಕರ, ಬಸವರಾಜನಿಗೆ ಹೀಗೇಕೆ ಬೈದೆ? ಅವನ ಬೆಳೆಯೆಲ್ಲ ನೀರು ಪಾಲಾಗಿ 1 ಹೊತ್ತು ಊಟಕ್ಕೂ ಇಲ್ಲದ ಬಡವ. ಅವನಿಗೆ ನೀನ್ ಮಾಡಿದ್ದು ಸರಿಯಲ್ಲ. ಅಜ್ಜಿ, ನಾನು ಕೋಪದಲ್ಲಿ ನಿಯಮದ ಮಾತಾಡಿದೆ. ಆದ್ರೆ ಬಸವ ಕಣ್ಣೀರ್ ಹಾಕಿ ಬುಟ್ಟಿ ಚೆಲ್ಲಿ ಹೋದಾಗ ನನ್ನ ಎದೆಯಲ್ಲೂ ಏನೋ ಒಂಥರ ಆಯಿತು. ನಾನಾ ಕ್ಷಣದಲ್ಲಿ ಅಧಿಕಾರದ ಅಮಲ್ನಲ್ಲಿ ಅತಿಯಾಗಿ ನಡೆದುಕೊಂಡೆ ಅನ್ಸುತ್ತೆ. ಅಧಿಕಾರ ಎನ್ನುವುದು ಬಡವರ ಕಣ್ಣೀರೋರಿಸೋದಕ್ಕಿರ್ಬೇಕೆ ಹೊರತು ಅವರನ್ನ ತುಳಿಯೋದಕ್ಕಲ್ಲ ಶಂಕರ. ಬಡವನ ನಿಟ್ಟುಸಿರು ಊರಿಗೆ ಒಳ್ಳೇದಲ್ಲ. ಬೆಳಿಗ್ಗೆನೆ ಅವನ್ ಮನೆಗೆ ಹೋಗಿ ಕ್ಷಮೆ ಕೇಳು. ತಪ್ಪನ್ನ ತಿದ್ದುಕೊಂಡವನೇ ನಿಜವಾದ ನಾಯಕ. ಆಗ್ಲೇ ಅಜ್ಜಿ, ನಾಳೆ ಬೆಳಗ್ಗೆ ಅದೇ ಕೆಲಸ ಮಾಡ್ತೇನೆ. ನೆರೆಯಿಂದ ಹಾನಿಯಾದ ಅವನ ಕುಟುಂಬಕ್ಕೆ ಪರಿಹಾರ ಕೊಡಿಸ್ತೇನೆ ಮತ್ತು ಅವನ ಬಳಿ ಕ್ಷಮೆ ಕೇಳ್ತೇನೆ. ಇದು ನೋಡು, ನಾಯಕತ್ವದ ಗುಣ ಮತ್ತೆ ಊರಿನ ಮುಖ್ಯಸ್ಥನಾಗಿ ಮಾಡಬೇಕಾದ ಕೆಲಸ. ಇದು ನಿನ್ನ ಜವಾಬ್ದಾರಿ. ಹೀಗೆ ಮಾಡಿದ್ರೆ ನೀನು ಅತ್ಯುತ್ತಮ ನಾಯಕನಾಗ್ತೀಯ. ಮಾನವೀಯತೆ ಮರೆತ್ರೆ ಅವನು ನಿಜವಾದ ನಾಯಕನಲ್ಲ. ಅಷ್ಟು ಹೇಳಿ ಅಜ್ಜಿ ಅಲ್ಲಿಂದ ಹೋಗುತ್ತಾಳೆ. ಮತ್ತೆ ಶಂಕರಣ್ಣ ಕೂಡ ಮನೆಗೆ ಬರುತ್ತಾನೆ. ಅವನಿಗೆ ರಾತ್ರಿಯೆಲ್ಲ ನಿದ್ದೆ ಬರುವುದಿಲ್ಲ. ಬಸವ, ಬಸವ, ಹೊರಗೆ ಬಾ ಅಪ್ಪ. ಶಂಕರಣ್ಣ, ಮತ್ತೆ ನನ್ನನ್ನು ಬೈಯಲು ಬಂದಿರಾ? ನನ್ನನ್ನು ಕ್ಷಮಿಸಿಬಿಡು ಬಸವ. ನಿನ್ನೆ ರಾತ್ರಿ ಇಡೀ ನನಗೆ ನಿದ್ರೆ ಬಂದಿಲ್ಲ. ಅಧಿಕಾರದ ಅಹಂಕಾರದಿಂದ ನಿನ್ನಂಥ ಪ್ರಾಮಾಣಿಕ ರೈತನ ಮನಸ್ಸನ್ನು ನೋಯಿಸಿದೆ. ಕಷ್ಟದಲ್ಲಿದ್ದ ನಿನಗೆ ಹೆಗಲು ಕೊಡಬೇಕಾದವನು ನಾನು, ಆದರೆ ನಿನ್ನನ್ನೇ ತುಳಿದೆ. ಅಯ್ಯೋ ಶಂಕರಣ್ಣ, ನೀವೇಕೆ ಕ್ಷಮೆ ಕೇಳ್ತಿದ್ದೀರಾ? ಇಲ್ಲ ಲಕ್ಷ್ಮಿ, ತಪ್ಪು ನನ್ನದೇ. ಮನುಷ್ಯತ್ವಕ್ಕಿಂತ ದೊಡ್ಡ ನಿಯಮ ಯಾವುದೂ ಇಲ್ಲ. ಬಸವ, ನಿನ್ನ ಬೆಳೆ ನಷ್ಟಕ್ಕೆ ಪಂಚಾಯತಿಯ ಪರಿಹಾರ ನಿಧಿಯಿಂದ ಧಾನ್ಯ ಮತ್ತು 50,000 ರೂಪಾಯಿ ಸಹಾಯಧನ ನೀಡುತ್ತಿದ್ದೇವೆ. ಜೊತೆಗೆ ನಿನ್ನ ಮಗಳು ಚಿನ್ನಿಯ ಪೂರ್ಣ ಶಿಕ್ಷಣದ ವೆಚ್ಚವನ್ನು ನಮ್ಮ ಪಂಚಾಯತಿಯೇ ವಹಿಸಿಕೊಳ್ಳುತ್ತದೆ. ಅಬ್ಬಾ, ಹಾಗಾದ್ರೆ ಅಪ್ಪ ಮತ್ತೆ ನಗುತ್ತಾರಾ? ನನ್ಗೆ ಹೊಸ ಗೊಂಬೆ ಸಿಗುತ್ತಾ?
ಹೌದು ಮಗಳೇ, ನಿಮ್ಮಪ್ಪ ಎದುರಿಸುವ ಪ್ರತಿಯೊಂದು ಕಷ್ಟಕ್ಕೂ ಈ ಶಂಕರಣ್ಣ ಇನ್ನು ಮುಂದೆ ಬೆನ್ನೆಲುಬಾಗಿ ನಿಲ್ಲುತ್ತಾನೆ. ಕಷ್ಟಗಳು ಸುಂಟರ ಗಾಳಿಯಂತೆ ಬಂದು ಹೋಗಬಹುದು, ಆದರೆ ಲಕ್ಷ್ಮಿಯಂತಹ ಧೀರ ಹೆಂಡತಿಯ ಸಲಹೆ ಮತ್ತು ಶಂಕರಣ್ಣನಂತಹ ನಾಯಕನ ಪಶ್ಚಾತ್ತಾಪದ ಗುಣ ಇಡೀ ಸಂಸಾರ ಹಾಗೂ ಊರನ್ನೇ ಉಳಿಸಿತು. ಅಧಿಕಾರಕ್ಕಿಂತ ಕರುಣೆ ದೊಡ್ಡದು, ಸೌಹಾರ್ದತೆಯೇ ಮನುಷ್ಯನ ನಿಜವಾದ ಆಸ್ತಿ. ಈ ಕಥೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.